ಒಕ್ಕಲಿಗ ಸಮುದಾಯ ಇರತಕ್ಕಂಥ ರಾಜಕೀಯ ಗಟ್ಟಿತನ, ನಮ್ಮ ಸಮುದಾಯದ ಇಲ್ಲದೇ ಇರತಕ್ಕಂಥ ನೋವಿನ ಸಂಗತಿ. ಈ ಸಮಾಜ ಮೂರು ಪಕ್ಷ ಹಂಚಿ ಹೋಗ್ಬಿಟ್ಟಿದೆ. ಬಟ್ ನನಗೇನಾಗೈತಪ್ಪ ಅಂದರೆ ಪಕ್ಷಗಳು ಯಾವುದಾರೇ ಇರಲಿ, ಯಾವುದೇ ಪಕ್ಷದಾಗಿರಲಿ, ಸಮಾಜ ವಿಚಾರ ಬಂದಾಗ ಒಗ್ಗಟ್ಟಾಗ್ರಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಧ್ವನಿ ಎತ್ತು ಒಂದು ಕೆಲಸ ಮಾಡಿರಿ ಅಂತ. ಬೇರೆ ವಿಚಾರಕ್ಕೆ ನೀವು ಬೆಂಬಲ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಇದು ಮೀಸಲಾತಿ ಮಕ್ಕಳಿಗೆ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು. ಇದರಿಂದ ಯಾವುದು ನಡುವೆ ಇದು ಏನು ಶೋಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಮಕ್ಕಳು ಫಲಾನುಭವಿಗಳಾಗ್ತಾರೆ. ಈ ವಿಚಾರದಲ್ಲಿ ಒಗ್ಗಟ್ಟಾಗೋ ಪ್ರಯತ್ನ ಮಾಡಿರಿ. ಸೊ ಯಾವುದೇ ಸರ್ಕಾರಗಳು ತಪ್ಪು ಮಾಡಿದಾಗ, ಇದ್ರ ಬಗ್ಗೆ ಅಲಕ್ಷ್ಯ ಮಾಡಿದಾಗ ಖಂಡಿಸುವಂಥ ಪ್ರಯತ್ನ ಮಾಡಿರಿ. ನೀವು ಈಗ ಮಾಡಲಾರ್ದು ಯಾವ ಮಾಡಲಿಕ್ಕೆ ಸಾಧ್ಯವಿದೆ. ಇದು ದುರಂತ ನೋಡಿರಿ. ಇವತ್ತು ಧಾರವಾಡ ಮತ್ತು ವಿಜಯಪುರದಲ್ಲಿ ಕಳೆದ 1 ತಿಂಗಳಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಕತ್ತಾರೆ. 3A ಕ್ಯಾಟಗರಿ ಮತ್ತು 3B ಕ್ಯಾಟಗರಿ. 3A ಕ್ಯಾಟಗರಿಗಳು ಒಕ್ಕಲಿಗರು ಮತ್ತು ಅನೇಕ ಜಾತಿಗಳಿದಾವೆ. 3B ಕ್ಯಾಟಗರಿ ಲಿಂಗಾಯತರು ಮತ್ತು ಅನೇಕ ಜಾತಿಗಳಿದಾವೆ. ಆ 3A ಮತ್ತು 3Bಗೆ ಸರ್ಕಾರದಿಂದ ನೇಮಕ ಮಾಡುವಂಥ ಉದ್ಯೋಗ ನೇಮಕಾತಿ ಒಳಗಡೆ ರಿಕ್ರೂಟ್ಮೆಂಟ್ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. 5% ಸಿಗಬೇಕು, 5%ಗೆ 1% ಒಬ್ಬರೇ ಕೊಡಕತ್ತಾರೆ, 1 ಸ್ಥಾನ ಕೊಡಕತ್ತಾರೆ. 3Aಗೆ 4% 1 ಕೊಡಕತ್ತಾರೆ. ಈ ಅಸಮಾನತೆಯನ್ನು ಹೋಗಲಾಡಲಿಕ್ಕೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಕತ್ತಾರೆ. ಈ ವಿದ್ಯಾರ್ಥಿಗಳ ವಿಚಾರಕ್ಕೂ ದ್ವೇಷ ಯಾಕೆ ಮಾಡ್ತೀರಿ ನೀವು? ಅವ್ರಿಗೂ ಕೊಡ್ತಿಲ್ಲ. ಈಗ ದುರಂತ, ಎಷ್ಟು ದುರಂತ. ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಅನ್ಯಾಯ ಮಾಡ್ಬೇಕಾದ್ರೆ ನೀವೆಲ್ಲ ಸುಮಾರು ಯಾವ್ದು ಹುದ್ದೆಗಳನ್ನ ಮಾಡ್ತಿಲ್ಲ. ಈಗ ಸುಮಾರು 58 ಜನ ಲಿಂಗಾಯತರು ಇದ್ದಾರೆ 3 ಪಕ್ಷದಲ್ಲಿ. ಯಾಕೆ ಸುಮ್ ಕುಂತೀರಿ ನೀವಂತ? ನೀವು ರಾಜಕೀಯ ಪ್ರಾತಿನಿಧ್ಯಕ್ಕೆ ಒಗ್ಗಟ್ಟಾಗಲ್ಲ, ಆಯ್ತು ಬಿಡ್ರಿ, ಅದು ಹೆಂಗೋ ಅವ್ರು ಬದುಕಂತಾರೆ, ಹೆಂಗೋ ಲೀಡರ್ ಅಕ್ಕಾರೆ, MLA ಅಕ್ಕಾರೆ, MP ಅಕ್ಕಾರೆ, ನೀನು ಯಾರ್ದು ಒಟ್ಟು ತುಂಬಲ್ಲ. ಈ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯವಾದಾಗ ಪಕ್ಷಾತೀತವಾಗಿ ಧ್ವನಿ ಎತ್ತುವ ಕೆಲಸನ ಯಾಕೆ ಮಾಡಬಾರ್ದು? ನೀವು ಯಾಕೆ ಮಾಡ್ತಾ ಇಲ್ಲ? ನೀವು ಬಸವಣ್ಣರ ಫೋಟೋ ಹಾಕಿದ್ದಕ್ಕೆ ಸ್ವಾಗತ ಮಾಡ್ತೀರಿ, ಸನ್ಮಾನ ಮಾಡ್ತೀರಿ, ಸಂತೋಷ. ಬಟ್ ಅದೇ ಸಂದರ್ಭದಲ್ಲಿ ಸಮುದಾಯಗಳ ವಿದ್ಯಾರ್ಥಿ ಭವಿಷ್ಯದಲ್ಲಿ ಸರ್ಕಾರ ಅಲಕ್ಷ್ಯ ಮಾಡಿದಾಗ, ತಪ್ಪು ನಿರ್ಣಯಗಳು ಕೈಗೊಂಡಾಗ ಅದು ಮುಂದೆ ಭಾಳ ದೊಡ್ಡ ಭವಿಷ್ಯಕ್ಕೆ ಭಾಳ ದೊಡ್ಡ ಪೆಟ್ಟು ಬೀಳುತ್ತೆ. ಅದನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಆಯ್ತು, ನನ್ನ ಹೋರಾಟಕ್ಕೂ ನೀವು ಬಹಿರಂಗ ಬೆಂಬಲ ಕೊಡಲ್ಲ, ಹೆಂಗೋ ನಮ್ಮ ಮುಂದೆ ಪಡ್ಕೊಳ್ತಾನೆ, ಶಕ್ತಿ ಐತಿ, ಜನಸಾಮಾನ್ಯರು ನನ್ನ ಜೊತೆಗಾದರೆ, ಆ ಜನರ ಕರ್ಕೊಂಡು ಹೋರಾಟ ಮಾಡ್ತೀನಿ. ಈಗ ಇರುವಂಥದ್ದು 3A ಮತ್ತು 3B JH ಪಟೇಲ್ ಕಾಲದಲ್ಲಿ ಆಗಿರ್ತಕ್ಕಂಥ ಕೆಟಗರಿಗಳು ಮೋಸ್ಟ್ಲಿ ಆ ಸಂದರ್ಭ ಆಗಿದೆ ನಾನು ಅಂದ್ಕೊಂಡಿದ್ದೀನಿ. ಆ ಕೆಟಗರಿಗೆ ಆಗುವಂಥ ಒಂದು ಆ 3A ಕ್ಯಾಟಗರಿ ಇರತಕ್ಕಂಥ ಮತ್ತು 3B ಕ್ಯಾಟಗರಿ ಸಮುದಾಯಗಳಿಗೆ ಆ ಪರ್ಸೆಂಟ್ ತಕ್ಕ ಹಾಗೆ ಉದ್ಯೋಗದಲ್ಲಿ ನೇಮಕಾತಿ ಕೊಡ್ತಾ ಇಲ್ಲ ಅಂದರೆ ಅಷ್ಟೆಲ್ಲ ಅನ್ಯಾಯ ವಿದ್ಯಾರ್ಥಿಗಳು ಬೀದಿಗಳಿದಾಗ ಅದು ಪ್ರಶ್ನೆ ಮಾಡೋ ಪ್ರಯತ್ನ ಯಾಕೆ ಮಾಡ್ತಲ್ಲ? ದುರಂತ. ಯಾರು ಮಾಡ್ತಿದಾರಂತ ಗೊತ್ತಿಲ್ಲ. ಎಷ್ಟು ಈಗ ರೈತರ ವಿಚಾರದಲ್ಲೂ ಅಷ್ಟೇ, ರೈತ ಖರೀದಿ ಕೇಂದ್ರಗಳಾಗಿರ್ಬೋದು, ಅಂದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಪ್ರತಿಭಟನೆಗಳನ್ನ ಹತ್ತಿಕ್ಕುವುದು. ಈಗ ಏನು ಪದವೀಧರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತೀವಿ, ನಮ್ಗೆ ಅವಕಾಶ ಕೊಡ್ರಿ ಅಂದ್ರೆ ಅವ್ರಿಗೆ ಅವಕಾಶ ಕೊಡ್ತಿಲ್ಲ. ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಐತಂತ ಹೆಚ್ಚು ಜನ ಬರ್ತಾರೆ. ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯ ಅಲ್ರಿ ಗುರುಗಳೇ ಅವರು. ನೀವು 2.5 ವರ್ಷದಿಂದ ನೀವು ಖಾಲಿ ಇರೋ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ, ಕಾಲ್ಫಾರ್ಮ್ ಮಾಡ್ತಿಲ್ಲ, ಏಜ್ ಡಿಬಾರ್ ಆಗ್ತಾ ಇದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಈಗ ಏನು ಮನೆಯಾಗ ರೊಕ್ಕ ಕೇಳಂಗಿಲ್ಲ, ತಂದೆ ತಾಯಿಗೆ ಭಾರ ಆಗಂಗಿಲ್ಲ. ಏನ್ ಮಾಡ್ಬೇಕು ಅವರು? ಸಮಾಜಘಾತಕ ಶಕ್ತಿಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ನಿನ್ನೆ ವಿದ್ಯಾರ್ಥಿಗಳು ನನ್ನ ಜೊತೆ ಮಾತಾಡಿ ಅದೇ ಮಾಡಿದ್ರು, ಕಳ್ತನ ಮಾಡ್ಬೇಕೇನ್ರಿ ಮೇಡಮ್ ನಾವು ಅಂತ ಕೇಳಿದ್ರು. ಯಾಕೆ ಅರ್ಥ ಆಗಲ್ಲ ಇವ್ರಿಗೆ? ಯಾಕೆ ಆ ಸಂವೇದನೆ, ಆ ಸೂಕ್ಷ್ಮತೆ ಯಾಕಿಲ್ಲ ಇವರಿಗೆ? ಬಹಳ ದೊಡ್ಡ ದುರಂತ, ಬಹಳ ದೊಡ್ಡ ಅನ್ಯಾಯ ಇದು. ನನಗೆ ವಿಚಿತ್ರ ಅಂದ್ರೆ ನಮ್ಮ ಜನರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಆ ಸ್ವಾಭಿಮಾನ ಗುಣ ಇಲ್ದಿರ್ತಕ್ಕಂಥದ್ದು ನಮ್ಮ ಸಮಾಜ ಎಂದು ಸಹಿಸಕ್ಕೆ ಸಾಧ್ಯವಿಲ್ಲ. ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗಾರ ಮಾತಾಡ್ಬೇಕಲ್ಲ. ಅದನ್ನು ಮಾತಾಡ್ತಿರೋದ್ರ ಮುಂದೆ ಹೆಂಗಪ್ಪ ಈ ಸಮಾಜದ ಪರಿಸ್ಥಿತಿ ಅಂತೇಳಿ ನಮಗೆ ಭಾಳ ದೊಡ್ಡ ಅದಕ್ಕೆ ನಾನೇನು ಮಾಡಿದ್ದೀನಿ, ಆಯಾ ಕ್ಷೇತ್ರದೊಳಗೆ ಆಯಾ ಜನಪ್ರತಿನಿಧಿಗಳು ಯಾರು ನಮಗೆ ಸಹಕಾರ ಕೊಡ್ತಾರೋ ಅವ್ರನ್ನ ಪ್ರೀತಿಸೋಣ, ಅವ್ರನ್ನ ಗೌರವಿಸೋಣ, ಪಕ್ಷ ಬಿಡೋಣ, ಜಾತಿ ಬಿಡೋಣ. ಯಾರು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾರೋ ಅವ್ನು ಯಾವುದೇ ಜಾತಿಯಲ್ಲಿ ಯಾವುದೇ ಪಕ್ಷ ಇರಲಿ ಅಂಥವ್ರಿಗೆ ಆಶೀರ್ವಾದ ಮಾಡೋಣ. ಯಾರು ಅಸಹಕಾರ ಕೊಡ್ತಾರೋ ಅಂಥವ್ರನ್ನ ಎಲ್ಲ ದೃಷ್ಟಿಯಿಂದ ಅಸಹಕಾರ ಕೊಡೋಣ. ಅದಕ್ಕೋಸ್ಕರವಾಗಿಯೇ 8ನೇ ಹಂತದ ಹೋರಾಟವನ್ನು ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿಂದ ಶುರು ಮಾಡಿದ್ದೀನಿ. ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅನ್ನೋ ಹೆಸರಿನಲ್ಲಿ ಹೋರಾಟ ಶುರು ಮಾಡಿದ್ದೀನಿ. ಅದನ್ನು 3 ವರ್ಷಗಳ ಕಾಲ ಎಲ್ಲ ತಾಲೂಕಲ್ಲೂ ವಿಸ್ತರಣೆ ಮಾಡ್ತೀನಿ. ಜನರ ಜೊತೆ ಬೆರೀತೀನಿ, ಜನರ ಕಷ್ಟಗಳನ್ನು ಕೇಳ್ತೀನಿ. ಸರ್ಕಾರಗಳು ಇದುವರೆಗೆ ಮಾಡ್ಕೊಂಡು ಬಂದಿರತಕ್ಕಂಥ ಹೋರಾಟದಲ್ಲಿ ಸರ್ಕಾರ ನಡೆಕೊಂಡು ರೀತಿ ಬಗ್ಗೆ ಚರ್ಚೆ ಮಾಡ್ತೀನಿ. ಜನ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನವನ್ನು ನಾನು ಪ್ರಕಟಗೊಳಿಸ್ತೀನಿ. ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರಿ ಗುರುಗಳೇ, ಥ್ಯಾಂಕ್ ಯು ವೆರಿ ಮಚ್. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು 2A ಮೀಸಲಾತಿ ಹೋರಾಟ ಸದ್ಯಕ್ಕೆ ಹಾಲ್ಟ್ ಆದಂಗೆ ಕಾಣ್ತಾ ಇದೆ. ಯಾಕೆ ಅಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಸಂವೇದನೆ ಇಲ್ಲದೆ ಇರುವಂತ ಸರ್ಕಾರದ ಮುಂದೆ ಯಾವ ಧ್ವನಿಯೂ ಮುಟ್ಟೋದಿಲ್ಲ. ಹಾಗಾಗಿ ಈ ಧ್ವನಿಗೆ ಅರ್ಥ ಇಲ್ಲ. ಮುಂದಿನ 2028ಕ್ಕೆ ನಮಗೆ ಯಾರು ನಮ್ಮ ಸಮಾಜದವರು ಕೆಲಸ ಮಾಡಿಕೊಡ್ತಾರೆ ಅಂಥವ್ರಿಗೆ ನಾವು ಬೆಂಬಲವಾಗಿ ನಿಂತುಕೊಳ್ಳುವಂತ ಒಂದು ಪ್ರತಿಜ್ಞಾ ಹೋರಾಟವನ್ನು ರಾಯಭಾಗದಿಂದಲೇ ಆರಂಭ ಮಾಡ್ತೀನಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ.
ನೋಡೋಣ ಮುಂದಿನ ದಿನಗಳಲ್ಲಿ ಈ ಮೀಸಲಾತಿ ಹೋರಾಟ ಇನ್ನು ಯಾವ್ಯಾವ ಲೆವೆಲ್ಗೆ ಹೋಗುತ್ತೆ. ಸಮಾಜದ ಮುಖಂಡರುಗಳು ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಗುರುಗಳಿಗೆ ನಮಸ್ಕರಿಸಿ ಶಿರಬಾಗಿ ಎಲ್ಲದಕ್ಕೂ ಓಕೆ ಎಂದು ಕೊನೆಗೆ ಆ ಕಡೆ ಸದನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಎಲ್ಲವನ್ನು ಮರೆತು ಹೋಗುವಂತ ಚಾಳಿ ಇರೋದ್ರಿಂದ ಯಾರು ನಂಬ್ತಾರೋ ಯಾರನ್ನ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಒಂದು ಜಾಗೃತಿ ಅಂತೂ ಸಮಾಜದಲ್ಲಿ ಮೂಡಿದೆ. ಅದು ಮುಂದಿನ ದಿನಗಳಲ್ಲಿ ಎಷ್ಟು ದೊಡ್ಡದ ಹೋರಾಟ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.